ನಮಸ್ಕಾರ. ನಾನು ಸೌತ್ ಎಂಡ್ನಲ್ಲಿ ನಿಂತಿದ್ದೆ, ಇವತ್ತು ಕಾಲ ಆಗ್ಬಿಟ್ಟಿತ್ತು. ಆಗ ಏನಪ್ಪ ಆಟೋನೂ ಇಲ್ಲ, ಬಸ್ಸು ಇಲ್ಲ, ದಾಟ ಆಗ್ತಿದೆಯಲ್ಲ, ಹೆಂಗೆ ನಡ್ಕೊಂಡು ಹೋಗೋಣ ಅಂತ ಹೆಜ್ಜೆ ಆಗ್ತಾಯಿದ್ದೆ, ಈಗ ಒಂದು ಯೋಗ ಆಗುತ್ತೆ ಅಂತ. ಆಗ ಸಡನ್ನಾಗಿ ನಮ್ಮ ಮಳವಳ್ಳಿ ನಾಗಣ್ಣ ಅವರು ಆಟೋ ತೊಗೊಂಡು ಬಂದರು. ಹಿಂದ್ಗಡೆ ಇಬ್ಬರು ಹೆಣ್ಮಕ್ಳು ಬೇರೆ ಇದ್ದರು. ನಾನು ಹೆಂಗೆ ಅಲ್ಲಿ ಕೂತ್ಕೊಳ್ಳಿದ್ದೀನಿ, ಪರವಾಗಿಲ್ಲ ಬನ್ನಿ ಸರ್ ಕೂತ್ಕೊಂಡಿದ್ರು. ಕೂತ್ಕೊಂಡೆ. ಆಗ್ತಾ ಹೋಗ್ತಾ ಹೋಗ್ತಾ ನಮಗೆಲ್ಲ ನಾವೆಲ್ಲ ಯಾವುದೋ ಜನ್ಮದಲ್ಲಿ ಒಂದು ಮನೆಯವರೋ, ಒಂದು ಯಾವುದೇ ಜನ್ಮದಲ್ಲೇನೋ ಈ ಜನ್ಮದಲ್ಲಿ ಕೂಡ ಒಂದು ಮನೆಯವರು ನಾವು ಅನ್ನೋ ಭಾವನೆ ಬಂತು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಬಹುಶಃ ಇಂಥವ್ರು ಬಹಳ ಬಹಳ ಅಪರೂಪ ಅಂತ ಕಾಣುತ್ತೆ. ಅವ್ರು ನನಗೆ ಹೇಳಿದ್ರು, ನನ್ನ ಪುಣ್ಯ ಖಂಡಿತ ನನ್ನ ಪುಣ್ಯ ಅಲ್ಲ, ಅವರು ಖಂಡಿತ ಅವ್ರ ಪುಣ್ಯ ಅಲ್ಲ, ನನ್ನ ಪುಣ್ಯ ಅಂತ. ತುಂಬ ಅಪರೂಪ. ಇಂತಹ ಒಂದು ಆಟೋದವ್ರು ನಾವು ಏನೇನೋ ದೂರ ಕೇಳ್ತೀವಿ, ಹಾಗೆ ಮೋಸ ಮಾಡ್ತಾರೆ, ಹೀಗೆ ಮೋಸ ಮಾಡ್ತಾರೆ, ಖಂಡಿತ ಇಲ್ಲ. ಇಂಥವ್ರು ಇರೋದ್ರಿಂದ ಇಡೀ ಆಟೋ ಡ್ರೈವರು, ಆಟೋ ಓನರ್ರು ಎಲ್ಲ ಸಮುದಾಯ ಅದಕ್ಕೆ ಒಳ್ಳೆ ಬೆಲೆ ಬರ್ತದೆ. ಹೀಗೆ ಇವರಿಗೆ ಆಯುಸ್ಸು, ಆರೋಗ್ಯ ಎಲ್ಲ ಬರಲಿ, ಇವರು ಚೆನ್ನಾಗಿರಲಿ. ಇವರು ಇನ್ನೂ ಸೇವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಖಂಡಿತ ಸೇವೆ ಮಾಡಿ. ಆದರೆ ಒಂದು, ನೀವು ನಿಮಗೇನು ಜೀವನಕ್ಕೆ ಬೇಕೋ ಅದನ್ನು ತಗೊಳ್ಳಿ, ಪಡ್ಕೊಳ್ಳಿ. ನೀವು ಎಲ್ಲ ಉಚಿತ ಮಾಡಿಬಿಟ್ಟು ನೀವು ಬರೋದಾಗಬೇಡಿ. ಇದೊಂದು ನನ್ನ ಸಲಹೆ. ಇಲ್ಲ ಸ್ವಾಮಿ, ನಿಮ್ಮ ವಯಸ್ಸು ಎಷ್ಟು ನಿಮಗೆ? 75 ಆಯಿತು. 75 ವರ್ಷದವ್ರಿಗೆ ನನ್ನ ಒಂದು ಸೇವೆ ಸ್ವಾಮಿ. ನಮಸ್ಕಾರ. 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 ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಾಗಣ್ಣ ಅವರು ಬಹುಶಃ ತುಂಬ ಅಪರೂಪವಾಗಿ ನಮಗೆ ಸಿಕ್ಬಿಟ್ಟಿದ್ದಾರೆ. ಅದು ಅವ್ರಿಗೆ ಎಷ್ಟು ಜನ ಏನು ಅಂತ ಹೇಳಿ, ನಾನು ಲಕ್ಷಕ್ಕೊಬ್ಬರು ಅಂತ ಹೇಳಲ್ಲ, ಇಲ್ಲ 10 ಲಕ್ಷಕ್ಕೊಬ್ಬರು ಅಂತ ಹೇಳಲ್ಲ, ನನಗೆ ಅದು ಮಾತೇ ಬರ್ತಾಯಿಲ್ಲ. ತುಂಬ ಸಂತೋಷ. ಅವ್ರಿಗೆ ಆರೋಗ್ಯ ಔಷಧ ಕೊಡಲಿ, ಅವ್ರ ಮನೆಯವರು ಚೆನ್ನಾಗಿರಲಿ. ಅದು ನಮ್ಮ ಜನಪದದಲ್ಲಿ ಒಂದು ಗಾದೆ ಹೇಳ್ತಾರೆ, ಕಲ್ಲು ಕೊಟ್ಟು ಮನೆಗೆ ಎಲ್ಲ ಭಾಗ್ಯ ಬರಲಿ. ಕಲ್ಲು ಬೀಸೋ ಕಲ್ಲು ಕೊಟ್ಟರೆ ಅವ್ರ ಮನೆಗೆ ಎಲ್ಲ ಭಾಗ್ಯ ಬರಲಿ, ಅವ್ರ ಮನೆಗೆ ಮಲ್ಲಿಗೆ ಮೊಡಿಯೋ ಸೊಸಿ ಬರಲಿ. ನಮಸ್ಕಾರ. ಎಂಥ ಮಾತು. ನಮಸ್ಕಾರ.